ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರು ರಾಧಾ ಹಿರೇಗೌಡರ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ನಿಜಕ್ಕೂ ಏನು ಕೇಳಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಹೇಳ್ತೀರಾ ಇದನ್ನ ನೋಡಿದಾಗ? ರಾಮ್, ನಿಜಕ್ಕೂ ಕೂಡ ತುಂಬಾ ಡಿಸ್ಟರ್ಬಿಂಗ್ ವಿಜುವಲ್ಸ್ ಇದು. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಇಂಥ ದೃಶ್ಯಗಳನ್ನ ನೋಡಿದ ಮೇಲೆ ನನಗೆ ನಿಜವಾಗ್ಲೂ ಕೂಡ ನಾನು ಈಗಲೂ ಕೂಡ ದೃಶ್ಯಗಳನ್ನ ಅರಗಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ತಾಯಿಯಾಗಿ ನಾನು ಈ ಒಂದು ದೃಶ್ಯಗಳನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ನನಗೆ ತುಂಬಾ ನನ್ನ ಆಫೀಸಲ್ಲಿ, ಗ್ಯಾರಂಟಿ ನ್ಯೂಸ್ ಆಫೀಸಲ್ಲಿ ಇರುವಂತ ನನ್ನ ಕಲೀಗ್ಸ್, ಎಸ್ಪೆಷಲಿ ಹೆಣ್ಮಕ್ಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಮೇಡಮ್ ಆ ವಿಜುವಲ್ಸ್ ನೋಡಿದ್ರಾ, ಮೇಡಮ್ ಆ ವಿಜುವಲ್ಸ್ ನೋಡಿದ್ದೀರಾ, ಅದನ್ನ ಅರಗಿಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಕಣ್ಣೀರ್ ಹಾಕ್ತಾ ಇದಾರೆ ಅಲ್ಲಿ. ನಿಜಕ್ಕೂ ಕೂಡ ಹೀಗೂ ಒಬ್ಬ ತಾಯಿ ಇರೋದಕ್ಕೆ ಸಾಧ್ಯನಾ ಅಂತ ಅನಿಸ್ತಾ ಇದೆ ರಾಮ್. ಯಾಕೆ ಅಂತಂದ್ರೆ ನೋಡಿ, ದೇವಕಿಯ ಗರ್ಭದಲ್ಲಿ ಜನಿಸಿದ ಶ್ರೀಕೃಷ್ಣ ಯಶೋದೆಯ ಪಾಲನೆ ಪೋಷಣೆಯಲ್ಲಿ ಬೆಳೆದಂತಹ ಕಥೆಗಳು ಮತ್ತು ಪ್ರೇರಣೆ ಇರುವಂತಹ ನಾಡು, ಅಂತಹ ಸಂಸ್ಕೃತಿ ಇರುವ ನಾಡು ನಮ್ಮ ಭಾರತ ದೇಶದಲ್ಲಿ. ಇಂತಹ ಹೆಣ್ಮಕ್ಳು ಕೂಡ ಇರ್ತಾರ? ತನ್ನ ಗರ್ಭದಲ್ಲಿ ಜನಿಸದಿದ್ರು ಪರವಾಗಿಲ್ಲ ಅಂತ ಸಾಕು ತಾಯಿಯಾಗಿ ಎಂತೆಂತ ಶ್ರೇಷ್ಠವಾದಂತಹ ತ್ಯಾಗ ಮಾಡಿದಂತಹ ತ್ಯಾಗದ ಬೀಡು ನಮ್ಮ ದೇಶ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನನ್ನ ಹೆಸರಿನಲ್ಲೇ ಒಬ್ಬ ರಾಕ್ಷಸಿ ಇದ್ದಾಳೆ ಅಂದ್ರೆ ನನಗೆ ನಿಜವಾಗ್ಲೂ ಕೂಡ ಈ ದೃಶ್ಯನ ಅರಗಿಸ್ಕೊಳಕ್ ಆಗ್ತಾ ಇಲ್ಲ ರಾಮ್. ನೋಡಿ, ಆ ಹೆಣ್ಣುಮಗಳು, ನೀವು ದೃಶ್ಯಗಳನ್ನ ಬೇಕಾದ್ರೆ ನಾನು ಕಲಿಸಿದ ದೃಶ್ಯಗಳನ್ನ ಪ್ಲೇ ಮಾಡ್ಲಿ, ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಆ ದೃಶ್ಯ ನೋಡಿ, ಆ ಹೆಣ್ಮಗಳಿಗೆ ಹೊಟ್ಟೆಯಲ್ಲಿ ಎಷ್ಟು ದ್ವೇಷ ತುಂಬಿದೆ. ಚಿಕ್ಕ ಮಗಳು, 7 ವರ್ಷದ ಮಗು ಅದು. ಶಾನವಿ ನೋಡಕ್ಕೆ ಎಷ್ಟು ಚಂದ ಇದೆ. ತನ್ನ ಸಾಕು ತಾಯಿಯನ್ನ ತನ್ನ ಹೆತ್ತ ತಾಯಿ ಅಂತ ನಂಬಿ ಆಕೆ ಜೊತೆ ಟೆರೆಸ್ ಮೇಲೆ ಬರ್ತಾಳೆ. ಈಕೆ ಮಾಡಿದ್ದೇನು, ಟೆರೆಸ್ ಮೇಲೆ ಚೇರ್ ಇಟ್ಟು ಚೇರ್ ಮೇಲೆ ಆಕೆಯನ್ನ ನಿಲ್ಲಿಸ್ತಾಳೆ. ಆದ್ರೆ ಆ ಮಗು ತಾಯಿಯನ್ನ ನಂಬುತ್ತಾಳೆ. ನನ್ ತಾಯಿ ಏನೋ ಹೇಳ್ತಿದ್ದಾಳೆ, ನನ್ ಕೇಳ್ಬೇಕು ಅಂತ ಆ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಅಂತಹ ಟೆರೆಸ್ ಮೇಲೂ ಕೂಡ, ಅಂತ ಜಾಗ ಅದು ತುಂಬಾ ಡೇಂಜರಸ್ ಅಂತ ಗೊತ್ತಿದ್ರು ಕೂಡ ಆ ಮಗಳು ಆ ತಾಯಿಯ ಮಾತನ್ನ ನಂಬಿ ಆ ಚೇರ್ ಮೇಲೆ ಹತ್ತಿ ನಿಂತ್ಕೋತಾಳೆ. ಆದ್ರೆ ಇಷ್ಟು ಕಪಟಿ, ಆ ರಾಕ್ಷಸಿ, ಆ ಹೆಣ್ಣು ಮಗಳು ಗೊತ್ತು ಆಕೆಗೆ ಅಕ್ಕಪಕ್ಕ CCTVಗಳು ಇದಾವೇನೋ ಅಥವಾ ಅಕ್ಕಪಕ್ಕದ ಜನ ನೋಡ್ತಾರೆ ಅಂತ ಮೊಣಕಾಲಲ್ಲಿ ತೆವಳುಕೊಂಡು ಬಂದು ಆಕೆನ ಮೇಲೆ ಹತ್ತಿಸಿ ಆಕೆಯನ್ನ ನೂಕ್ತಾಳೆ. ಎಷ್ಟು ಕಠಿಣ ಹೃದಯ ಇರುತ್ತೆ ಇವ್ರಿಗೆಲ್ಲ ಅಂತ. ಇಷ್ಟೊಂದು ಕಠಿಣ ಹೃದಯ ಬಿಡಿ, ಬೇರೆಯವ್ರಿಗೆ ಬಿಡಿ, ತಾನು ಸಾಕಬೇಕಾದಂತಹ ಬೇರೆಯವ್ರ ಮಕ್ಕಳಿಗೂ ಕೂಡ ಆತರ ಮಾಡೋದಕ್ಕೆ ನಮ್ಗೆ ಮನ್ಸು ಬರಲ್ಲ. ಯಾರ ಹೆತ್ತ ಮಗಳು ಆ ದೃಶ್ಯಗಳನ್ನ ನೋಡಿದ್ರೆ ನಮ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಮೇಲೆಯಿಂದ ಆ ಹುಡುಗಿನ ತಳ್ತಾಳೆ. ಅದಾದ ಮೇಲಿನ ದೃಶ್ಯಗಳು ನಿಜಕ್ಕೂ ಕೂಡ ರಾಮ್, ನನ್ಗಂತೂ ಅದನ್ನ ನೋಡಕ್ ಆಗ್ತಾ ಇಲ್ಲ. ಸೊಪ್ಪಂತ ಕೆಳಗಡೆ ಬೀಳುತ್ತೆ ಆ ಮಗು, ಆಮೇಲೆ ಎದ್ದು ನಿಂತ್ಕೊಳ್ಳುತ್ತೆ. ಸಾವರ್ಸ್ಕೊಂಡು ಎದುರುಗಡೆಯಿಂದ ಯಾರೋ ಒಬ್ಬ ಮನುಷ್ಯ ಬರ್ತಾನೆ, ಕೈ ಬೀಸಿ ಕರೆಯುತ್ತೆ, ನನ್ನ ಕಾಪಾಡಿ ಅಂತ ಕೇಳುತ್ತೆ. ಅಲ್ಲಿ ಬರ್ತಾ ಇರುವಂತಹ ಆ ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ ಏನಿದು, ಯಾಕಿದು, ಹೇಗೆ ಅಂತ. ಅವನು ಛತ್ರಿ ಬೀಸಾಕಿ ಆ ಮಗುನ ಎತ್ಕೊಂಡು ನಿನ್ಗೆ ಏನಾಗಿದೆ ಅಮ್ಮ ಅಂತಾದ್ರು ಕೇಳ್ಬಾರ್ದ? ಆ ಕ್ಷಣಕ್ಕೆ ಆತನಿಗೂ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಬಟ್ ಆದ್ರೂ ಕೂಡ ನಾವು ನೋಡ್ತಾ ಇರೋರು, ಆ ದೃಶ್ಯಗಳನ್ನ ನೋಡೋರ್ಗೆ ಆ ಛತ್ರಿ ಬಿಸಾಕು ಮರೆಯ, ಆ ಮಗುನ್ ಎತ್ಕೋ, ಆ ಮಗುನ್ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗು ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ. ಆ ಮಗು ಸಾವರ್ಸ್ಕೊಂಡು ಕೆಳಗೆ ಬಿದ್ದು ಆಗ್ತಾ ಇಲ್ಲ, ಕೈ ಬೀಸಿ ಕರೀತಾಳೆ. ಏನ್ ಹೇಳ್ತಿದ್ದಾಳೋ ಗೊತ್ತಿಲ್ಲ, ಅಂಕಲ್ ಅಂತ ಚರಂಡಿ ಅಲ್ಲಿ ಮೋರಿಯನ್ನ ದಾಟಿ ಆಕೆಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ. ಅಲ್ಲೇ ಜೋಲಿ ಹೊಡಿತಾ ಇದೆ. ಯಾರೋ ಗೊತ್ತಿಲ್ಲ ಆ ಮನುಷ್ಯ ಆ ಮಗುನ ಹಿಡ್ಕೊಂಡಿದ್ದಾನೆ. ಮೇಲೆ ನೋಡ್ತಾನೆ, ಆ ಕಡೆ ನೋಡ್ತಾನೆ, ಈ ಕಡೆ ನೋಡ್ತಾನೆ. ಅದಾದ್ಮೇಲೆ ಒಬ್ಬ ಹುಡುಗ, ಒಂದು 16-17 ವರ್ಷದ ಹುಡುಗ ಓಡಿ ಬರ್ತಾನೆ. ಆ ಹುಡುಗಿಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ. ಆ ಛತ್ರಿ ಬಿಸಾಕಿ ಆ ಮಗುನ ಹೆಗಲ್ ಮೇಲೆ ಹಾಕೊಳಕಾದ್ರೂ ಆ ಮನುಷ್ಯನಿಗೆ ಒಂದಿಷ್ಟು ಬುದ್ಧಿ ಬಂದಿಲ್ಲ. ಒಂದೇ ಕೈಯಲ್ಲಿ ರೆಟ್ಟೆ ಹಿಡಿತಾನೆ, ಆ ಹುಡುಗಿ ಕುಸಿದು ಬೀಳುತ್ತೆ. ಅದಾದ್ಮೇಲೆ ಒಬ್ಬ ಹುಡುಗ ಬಂದು ಆ ಮಗುನ ಎತ್ಕೊಳ್ಳುವಂತಹ ಪ್ರಯತ್ನ ಪಡ್ತಾನೆ. ಅದಾಗ್ಲೇ ಆ ಹುಡುಗಿಗೆ ನಿಂತ್ಕೊಳ್ಳೋಷ್ಟು ಶಕ್ತಿ ಇಲ್ಲದೆ ನಿತ್ರಾಣವಾಗಿ ಅಲ್ಲೇ ಬಿದ್ದು ಬಿಡುತ್ತೆ. ಆದ್ರೂ ಆತ ಮಾತಾಡಿಸ್ತಾ ಇದ್ದಾನೆ. ಆ ಹುಡುಗಿ ಪದೇ ಮೇಲ್ಗಡೆ ಕೈ ಮಾಡ್ತಾ ಇದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ರಾಮ್, ನಿಜ ಮ್ಯಾಮ್,
ನಿಜಕ್ಕೂ ಯಾವ ತಾಯಿ ಆದ್ರೂ ಇಂಥ ದೃಶ್ಯಗಳು ನಿಜ ಮ್ಯಾಮ್, ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತು ನೀವು ಮಕ್ಕಳನ್ನ ಎಷ್ಟು ಇಷ್ಟಪಡ್ತೀರಾ. ನಾನು ಯಾವಾಗ್ಲೂ ಆನ್ ಸ್ಕ್ರೀನ್ ನನ್ ದುಃಖನ ವ್ಯಕ್ತಪಡಿಸಕ್ ಇಷ್ಟಪಡಲ್ಲ ರಾಮ್. ಯಾಕಂದ್ರೆ ನಾವ್ ಯಾವಾಗ್ಲೂ ಕೂಡ ಸ್ಥಿತಪ್ರಜ್ಞರಾಗಿರ್ಬೇಕು. ಬಟ್ ಒಬ್ಬ ತಾಯಿಯಾಗಿ ನಾನು ಈ ದೃಶ್ಯಗಳನ್ನ ಅರಗಿಸ್ಕೊಳಕ್ಕೆ ತುಂಬಾ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಕೆಳಗಡೆ ಬಿದ್ದಂತಹ ಮಗುನ ಎತ್ಕೊಂಡ್ ಬರ್ತಾರೆ, ಎತ್ಕೊಂಡ್ ಬಂದು ಆ ಮಗುನ ಕೂರಿಸ್ತಾರೆ. ಕೂರ್ಸಿದ್ಮೇಲೂ ಕೂಡ ಆ ಮಗು ಮೇಲ್ಗಡೆ ತೋರ್ಸುತ್ತೆ ನನ್ನ ತಾಯಿನೋ ಅಥವಾ ಯಾರು ನನ್ನನ್ನು ಕೆಳಗಡೆ ದಬ್ಬಿದ್ದಾರೆ ಅಂತ. ಆವಾಗ ಅಲ್ಲಿ ಇರೋರ್ಗ್ ಗೊತ್ತಾಗುತ್ತೆ ಇದೇನೋ ಆಗಿದೆ ಅಂತ. ಮೋಸ್ಟ್ಲಿ ಅವ್ರ ಫೋನ್ ಇಟ್ಕೊಂಡು ಅಲ್ಲಿ ಎಲ್ಲರಿಗೂ ಐ ಮೀನ್ ಆಂಬ್ಯುಲೆನ್ಸ್ಗೆ ಅದಕ್ಕೆ ಇದಕ್ಕೆ ಕರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತ. ಬಟ್ ನನ್ಗೆ ತುಂಬಾ ಬೇಜಾರಿದೆ. ಅವ್ರು ಇನ್ನೂ ಆ ಮಗುನ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಆ ಮಗುನ ಹೆಗಲ್ ಮೇಲೆ ಹಾಕೊಂಡು ಆಸ್ಪತ್ರೆಗೆ ಓಡೋಗ್ಬೇಕಾಗಿತ್ತು. ಆ ಮಗುಗೆ ಚಿಕಿತ್ಸೆ ಕೊಡಿಸ್ಬೇಕಾಗಿತ್ತು. ಆ ಮಗು ಬದುಕ್ತಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಅಷ್ಟು ಕ್ವಿಕ್ ಆಗಿ ಅವ್ರಿಗೂ ರೆಸ್ಪಾಂಡ್ ಮಾಡಕ್ ಆಗಿಲ್ಲ. ಬಟ್ ದೃಶ್ಯಗಳನ್ನು ನೋಡ್ತಾ ಇರೋರು ನಮ್ಗಂಗ ಅನ್ಸುತ್ತೆ. ಬಟ್ ಆ ಮೂಮೆಂಟ್ ಅಲ್ಲಿ ಅವರು ಏನ್ ಯೋಚನೆ ಮಾಡಿದ್ರು, ಹೇಗೆ ಯೋಚನೆ ಮಾಡಿದ್ರು ಗೊತ್ತಿಲ್ಲ. ಆ ಮೇಲಿಂದ ತಳ್ಳಿಬಿಟ್ಟು ಹೋಗಿ ಮಲ್ಕೋತಾಳೆ ಆ ರಾಕ್ಷಸಿ ಹೆಣ್ಮಗಳು ಅಂತಂದ್ರೆ ಒಂದು ಹೆಣ್ಣಾಗಕ್ಕೂ ಕೂಡ ನಾಲಾಯಕ ಆ ಹೆಣ್ಣು. ಅವಳಿ ಜವಳಿ ಮಕ್ಕಳಾಗಿದೆ ಅಂತೆ. ಆ ಮಕ್ಕಳಿಗೆ ಆಸ್ತಿ ವಿಚಾರಕ್ಕೆ ನನ್ ಮಕ್ಳಿಗೆ ಎಲ್ಲಿ ತೊಂದ್ರೆ ಆಗುತ್ತೆ ಅಂತ ಆ ಮಗುನ ಮೇಲಿಂದ ತಳ್ಳಿ ಸಾಯಿಸಿ ಹೋಗಿ ಮನೆಯಲ್ಲಿ ಮಲ್ಕೊಂಡು ನಾಟಕ ಆಡ್ತಾಳೆ ಆ ಹೆಣ್ಮಗಳು ಅಂದ್ರೆ. ಆ ಹೆಣ್ಣುಮಗಳ ಗಂಡ, ಆ ಮಗುವಿನ ತಂದೆ ಮಾತಾಡಕ್ಕೂ ಕೂಡ ಹಿಂಜರಿತಾ ಇದ್ದಾರೆ. ಬಟ್ ಇದು ನಿಜ ಮನುಷ್ಯ ಕುಲವೇ ತಲೆ ತಗ್ಗಿಸುವಂತಹ ಘಟನೆ ಇದು. ಆ ಮಗುನ ಎತ್ಕೊಂಡ್ ಬರೋದು ಒಂದೇ ಕೈಯಲ್ಲಿ, ಆ ಛತ್ರಿ ಬಿಟ್ಟು, ಆ ಛತ್ರಿ ಏನ್ ದೊಡ್ಡ ಮಹಾನ. ಆ ಹುಡುಗರಾಯ್ತು, ಆ ಮನುಷ್ಯ ಆಯ್ತು, ಆ ಛತ್ರಿ ಇಟ್ಕೊಂಡು, ಆ ಎಡಗೈಯಲ್ಲಿ ಇಟ್ಕೊಂಡು ಬಲಗೈ ಇಟ್ಕೊಂಡು ಆ ಹುಡುಗಿ ನರಳಾಡ್ತಾ ಇದೆ. ಬಡ ಬಡ ಎತ್ಕೊಂಡು ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಎಷ್ಟು ಟೈಮ್ ವೇಸ್ಟ್ ಮಾಡಿದ್ರು. ನಿಜಕ್ಕೂ ಕೂಡ ಇಂಥ ಘಟನೆ ಆಗಬಾರ್ದು. ಇಂಥ ಘಟನೆಗಳನ್ನ ನೋಡಿದಾಗ ನಮ್ಗೆ ಹೆಣ್ಮಕ್ಳ ಮೇಲೆ ಇರುವಂತಹ ಗೌರವ, ಪ್ರೀತಿ ಅನ್ನೋದು ಕಳೆದು ಹೋಗುತ್ತೆ. ಮತ್ತು ಇಷ್ಟು ಒಬ್ಬ ತಾಯಿ ಆದವಳು ರಾಕ್ಷಸಿ, ಹೆತ್ತರೇನೆ ತಾಯಿನಾರ. ಎಷ್ಟು ಜನ ಸಾಕು ತಾಯಂದ್ರಿಲ್ಲ, ಹೆತ್ತ ಮಕ್ಕಳಂತೆ ಸಾಕಿ ಸಲುಹೋರಿಲ್ಲ. ಬಟ್ ಈ ದೃಶ್ಯ ಇದೆಯಲ್ಲ, ಇದು ನಿಜಕ್ಕೂ ಎಂಥವ್ರನ್ನಾದ್ರೂ ಒಂದ್ ರೀತಿ ಕಷ್ಟಕ್ಕೆ ದೂಡುವಂತಹ ದೃಶ್ಯಗಳಿದು. ಆ ಮಗು ನೋಡಿ ಎಷ್ಟು ನಿತ್ರಾಣವಾಗಿ ತಾಯಿನ ಕಳ್ಕೊಂಡ ಮಗು ಅದು. ಹೌದು, ತನ್ನ ಸಾಕು ತಾಯಿ ಹೇಳಿದ್ದ ಮಾತನ್ನ ಕೇಳಿ ಆಕೆ ಆ ಚೇರ್ ಮೇಲೋ ಆ ಬಕೆಟ್ ಮೇಲೋ ಆ ಬಿಲ್ಡಿಂಗ್ ನ ಕೊನೆ ಭಾಗದಲ್ಲಿ ನಿಂತ ಆಕೆನ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ರಾಮ್.